ಲೈಫ್ ಜಾಕೆಟ್ ಸಿಕ್ಕವರಿಗೆ ಮಾತ್ರ ಒಂದು ಲೈಫ್ ಜಾಕೆಟ್ ಸಿಕ್ಕಿದೆ. ಹೆದರಿಕೆ ಕೂಡ ಆಗ್ತದೆ, ಹಾಗೇನೆ ಖುಷಿ ಕೂಡ ಆಗ್ತದೆ. ನೋಡಿ ಸಮುದ್ರದ ಅಲೆಗಳು ನೋಡಿ. ಸಮುದ್ರದ ಅಲೆಗಳನ್ನ ಹೊಡೆದು ಹೋಗ್ತದೆ. ಸೊ ಹಾಗಾಗಿ ಅಲ್ಲಲ್ಲಿ ಸ್ಟಾಪ್ ನೋಡಿ. ಹೋಗ್ತಿರುವಂಥದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ನಮ್ಮ ಮುಂದೆಗಡೆ ಕಾಣಿಸ್ತಿದೆ ನೋಡಿ 2 ಸ್ಟ್ಯಾಚು. ಅಲ್ಲಿರುವಂಥದ್ದು ತಿರುವಳ್ಳುವಾರ್ ಸ್ಟ್ಯಾಚು, ಅವರು ಫೇಮಸ್ ಕವಿ ಈ ತಮಿಳ್ನಾಡಿನ. ಹಾಗೇನೆ ವಿವೇಕಾನಂದ ರಾಕ್ ಮೆಮೋರಿಯಲ್. ಈ 2 ಜಾಗಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಕೆಲವೊಂದು ಜಾಗಕ್ಕೆ ನಾವು ಪ್ಲ್ಯಾನ್ ಮಾಡಿದರೆ, ಕೆಲವೊಂದು ಜಾಗ ಅದು ನಾವು ಇಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡುತ್ತಂತೆ. ಅಂತಹ ಒಂದು ಜಾಗನೇ ಇವತ್ತಿನ ಈ ಜಾಗ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ನಾನೀಗ ಇರುವಂಥದ್ದು ನನ್ನ ಹಿಂದೆಗಡೆ ಕಾಣಿಸ್ತಿರ್ಬೋದು ಕನ್ಯಾಕುಮಾರಿ ಅಂತ. ಸೊ ಕನ್ಯಾಕುಮಾರಿ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಲ್ವಾ, ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಧನುಷ್ಕೋಡಿ ಕೂಡ ಇದೆ, ಬಟ್ ಇಲ್ಲಿ ಕೂಡ ಸಮುದ್ರದ ಆ ಕಡೆ ಏನೂ ಇಲ್ಲದ ಕಾರಣ ಇದನ್ನು ಕೂಡ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನಿಂದ ಆಟೋ ಮುಖಾಂತರ ಬೇಕಾದ್ರೂ ಹೋಗ್ಬೋದು, ಅಥವಾ ನಡ್ಕೊಂಡು ಬೇಕಿದ್ರೂ ಹೋಗ್ಬೋದು. ನೀವು ಆಟೋ ಮುಖಾಂತರ ಹೋದರೆ 50 to 60 ರೂಪೀಸ್ ಕೊಡಬೇಕು. ಬಟ್ ನಡ್ಕೊಂಡು ಹೋದರೆ ನಿಮಗೊಂದು 1 to 1.5 ಕಿಲೋಮೀಟರ್ಸ್. ಸೊ ಹೇಗಿದ್ರು ಇಲ್ಲಿ ತನಕ ಬಂದಿದ್ದೇನೆ. ಸೊ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗುವಂತಹ ಟೈಮ್ ಕೂಡ ಇನ್ನೂ ಸಾಕಷ್ಟಿದೆ. ಸೊ ಹಾಗಾಗಿ ನಡ್ಕೊಂಡು ಈ ಊರನ್ನು ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಕನ್ಯಾಕುಮಾರಿಯನ್ನು ತೋರಿಸ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇರೆ ಬೇರೆ ಊರುಗಳನ್ನು ತೋರಿಸ್ತೇನೆ. ಸೊ ಹಾಗಾಗಿ ಅದೆಲ್ಲ ನೋಡಬೇಕಂತಾದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಲ್ಲ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಕನ್ಯಾಕುಮಾರಿ ಬರೋದಂತಾದರೆ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಅಷ್ಟೇನು ವ್ಯವಸ್ಥೆ ಇಲ್ಲ ಆಯಿತಾ. ನಾರ್ಮಲ್ ರೈಲ್ವೆ ಸ್ಟೇಷನ್ ಥರನೇ ಇದೆ, ಗ್ರ್ಯಾಂಡ್ ಏನು ಮಾಡಲಿಲ್ಲ. ಒಂದು ಹೋಟೆಲ್ ಇದೆ, ಅದಾದಮೇಲೆ ಟಿಕೆಟ್ ಕೌಂಟರ್ಸ್ ಇದೆ ಅಷ್ಟೇ. ಅದು ಬಿಟ್ಟು ಇದು ಟೂರಿಸ್ಟ್ ಸ್ಪಾಟ್ ಆಗಿದ್ದರೂ ಕೂಡ ಅಷ್ಟೇನು ಡೆವಲಪ್ ಮಾಡಲಿಲ್ಲ. ಲಾಸ್ಟ್ ಟೈಮಲ್ಲಿ ಇಲ್ಲಿ ಬಂದಿರುವಂತಹ ನೆನಪು. ಸೊ ಕನ್ಯಾಕುಮಾರಿಯ ಊರು ನೋಡಿ ಹೇಗಿದೆ ಅಂತ. ಸೊ ಇದರ ಮಧ್ಯೆ ಒಂದು ಹೇಳಬೇಕು, ಇದು ನನ್ನ ಸೋಲೋ ಟ್ರಿಪ್ ಆಯಿತಾ. ಸೊ ಸೋಲೋ ಟ್ರಿಪ್ಪಲ್ಲಿ ಇರುವಂತಹ ಮಜಾ ಯಾವ ಟ್ರಿಪ್ಪಲ್ಲಿ ಇಲ್ಲ. ಸೊ ಹಾಗಾಗಿ ಸೋಲೋ ಟ್ರಿಪ್ಪಲ್ಲಿ ಈ ಕಡೆ ಗೊತ್ತಿಲ್ಲ, ಜನರೆಲ್ಲ ಈ ಕಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಕನ್ಯಾಕುಮಾರಿ ದಿಸ್ ಸೈಡ್. ಥ್ಯಾಂಕ್ ಯು. ಈ ಕಡೆ ಅಂತೆ ನೋಡುವ, ಇದು ನೋಡಿ ದ ಸ್ಟ್ರೀಟ್ಸ್ ಆಫ್ ಕನ್ಯಾಕುಮಾರಿ. ಸೊ ಆಗಲೇ ಹೇಳಿದಾಗೆ ಇದನ್ನು ಕೂಡ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಇದನ್ನು ಕೂಡ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಹಾಗೆಯೇ ಇಲ್ಲಿ ಜಾಸ್ತಿ ಜನ ಬರುವಂಥದ್ದು ವಿವೇಕಾನಂದ ಸ್ಟ್ಯಾಚ್ಯೂ ಏನಿದೆ, ಹಾಗೆಯೇ ತಿರುವಳ್ಳುವಾರ್ ಅವರ ಸ್ಟ್ಯಾಚ್ಯೂ ಏನಿದೆ, ಹಾಗೆಯೇ ಇಲ್ಲಿನ ಹೊಸತಾಗಿ ನಿರ್ಮಾಣಗೊಂಡಂತಹ ಗ್ಲಾಸ್ ಬ್ರಿಡ್ಜ್, ಅದನ್ನು ಕೂಡ ನೋಡಲಿಕ್ಕೆ. ಸೊ ಹೇಗಾಗುತ್ತೆ ಅಂತ ನೋಡುವ. ತುಂಬಾ ಬಿಸಿಲು ಇಲ್ಲಿ. ಸೊ ಹಾಗಾಗಿ ಶರ್ಟ್ ಮೇಲೆ ಶರ್ಟ್ ಹಾಕಿದರೂ ಕೂಡ ಸೆಕೆ ಆಗ್ತಾ ಉಂಟು ಮಾರೆ. ಉಲ್ಟಾ ಹೇಳಿದ್ನ ಅಂತ, ಆದರೂ ಸೆಕೆ ಆಗ್ತಾ ಉಂಟು ನೋಡಿ. ಚರ್ಚ್ ಇದೆ ಹಾಗೇನೆ. ಸೊ ನೀವೇನಾದರೂ ಬ್ಯಾಂಗ್ಳೂರಿಂದ ಅಥವಾ ಮಂಗಳೂರಿಂದ ಅಥವಾ ಕರ್ನಾಟಕ ಕಡೆಯಿಂದ ಬರೋದಂತಾದರೆ ಈ ಕನ್ಯಾಕುಮಾರಿ ರೀಚ್ ಆಗಲಿಕ್ಕೆ 2 ಆಪ್ಷನ್ ಉಂಟಾಯ್ತಾ. ಒಂದು, ನೀವು ಡೈರೆಕ್ಟ್ ಕನ್ಯಾಕುಮಾರಿ ಬರ್ಬೋದು. ಬಟ್ ಕನ್ಯಾಕುಮಾರಿ ಡೈರೆಕ್ಟ್ ಟ್ರೈನ್ಗಳು ಜಾಸ್ತಿ ಇರೋದಿಲ್ಲ, ಯಾಕೆಂದರೆ ಆಗಲೇ ಹೇಳಿದಾಗೆ ಇದೊಂದು ಅಷ್ಟು ದೊಡ್ಡ ರೈಲ್ವೆ ಸ್ಟೇಷನ್ ಅಲ್ಲ. ಹಾಗಾಗಿ ಬಟ್ ನಾಗರ್ಕೋಯಿಲ್ ಟೌನ್ ಅಂತ ಒಂದು ಪ್ಲೇಸ್ ಇದೆ, ಅಥವಾ ನಾಗರ್ಕೋಯಿಲ್ ಜಂಕ್ಷನ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿಗೆ ಬಂದರೆ ನಿಮಗೆ ಅಲ್ಲಿಂದ ಸಾಕಷ್ಟು ಬಸ್ಸುಗಳು ಈ ಕನ್ಯಾಕುಮಾರಿಗೆ ಬಂದು ಡ್ರಾಪ್ ಮಾಡ್ತಾರೆ. ಸೊ 1D 1C ಅಂತ ನಂಬರ್ಗಳಿರುವಂತಹ ಬಸ್ಸಲ್ಲಿ. ಸೊ ನೋಡುವ ಹೇಗಾಗುತ್ತೆ ಅಂತ. ಮಾತಾಡ್ತಾ ಸುಸ್ತಾಯ್ತು ಮರೆ. ಮುಂದೆ ಹೋಗ್ತಾ ಇರುವ ವಾವ್, ಇಲ್ಲಿಂದನೇ ಬೀಚ್ ಎಲ್ಲ ಕಾಣ್ತಾ ಉಂಟು ನೋಡಿ. ಇಲ್ಲಿ ಹಿಂದೆಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಹೋಟೆಲ್ಗಳು ಉಂಟಾಯ್ತಾ. ಸೊ ಇವರ ಹತ್ರ ಕೇಳುವ. ಚಟ ಫಸ್ಟ್ ವೇರ್ ಟು ಗೋ? ஸ்ட்ரைட் பீச் லெஃப்ட் நிச்சே போட்டிங் இப்போ எந்த பண்றேன்னு பீச் போங்க யூடியூப் நேரா போங்க ಬೀಚಾ ಓಕೆ. ಸೊ ನೋಡಿ, ಸ್ಟ್ರೈಟ್ ಹೋದರೆ
ಬೀಚ್ ಅಂತೆ. ಲೆಫ್ಟಿಗೆ ಹೋದರೆ ಹೋಟೆಲಲ್ಲಿ ಉಂಟು ನೋಡಿ, ಹೋಟೆಲ್ ರಶ್ಮತ್, ಸಾಕಷ್ಟು ಹೋಟೆಲ್ ಉಂಟು. ಯಾಕಂದರೆ ಆಗಲೇ ಹೇಳಿದಾಗ ಇದೊಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಹಾಗಾಗಿ ನಿಮಗೆ ಬೇಕಾದಷ್ಟು ರೆಸ್ಟೋರೆಂಟ್ಸ್ಗಳು, ಹೋಟೆಲ್ಗಳು, ಲಾಡ್ಜ್ಗಳು ಎಲ್ಲನೂ ಹಾಗಾಗಿ ಆರಾಮ್ಸೆ ನೀವು ಬರ್ಬೋದು. ಬಟ್ ಲಾಂಗ್ ವೀಕೆಂಡಿಗೆಲ್ಲ ಬಂದರೆ ಅಥವಾ ಏಪ್ರಿಲ್ ಮೇ ಟೈಮಲ್ಲೆಲ್ಲ ಬಂದರೆ ಖಂಡಿತ ನೀವು ಇಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಜನ ಇರ್ತಾರೆ. ಬಟ್ ಈ ಹೊತ್ತಲ್ಲೆಲ್ಲ ಬಂದರೆ ಆರಾಮ ನಿಮಗೆ, ಒಂದು ಮಧ್ಯಾಹ್ನ ಹೊತ್ತಲ್ಲಿ ಯಾರು ಇರೋದಿಲ್ಲ. ಬಟ್ ಬಿಸಿಲನ್ನು ನೀವು ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು. ನೀವೇನಾದರೂ ಸನ್ಸ್ಕ್ರೀನ್ ಹಾಕೋರಂತಾದರೆ ಖಂಡಿತ ಸನ್ಸ್ಕ್ರೀನ್ ಎಲ್ಲ ಹಾಕಿ ಬನ್ನಿ. ಬಟ್ ಇಲ್ಲಿಂದ ವ್ಯೂ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ವ್ಯೂ ಹೇಗಿದೆ ನೋಡಿ, ಸೂಪರ್ ಆದಂತಹ ವ್ಯೂ. ಸೊ ಇದು ಸರ್ಕಲ್ ಅಂತ ಅಂದ್ಕೊಳ್ತೇನೆ. ಅಯ್ಯಾನ್ ತಿರುವಳ್ಳುವಾರ್ ಸ್ಟ್ಯಾಚು, ಸಿಲ್ವರ್ ಜೂಬಿಲಿ, ಬೋಟಿಂಗ್, ಲೈಫ್ ಬೋಟಿಂಗ್ ಇಪ್ಪ போங்க. இது பீச்சா? பீச் ஃபர்ஸ்ட் நான் என்ன பண்றேன்? ஃபர்ஸ்ட் இது போட்டிங் போணும். ஒரு பேக் கொண்டு போ. ಎಸ್ ಥ್ಯಾಂಕ್ ಯು. ಸೊ ನೋಡಿ, ಆ ಕಡೆ ಹೋದರೆ ಬೀಚ್ ಆಯಿತಾ, ನಿಮ್ಗೆ ಅಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಎಲ್ಲ ಉಂಟು. ಬಟ್ ಈ ಕಡೆ ಹೋದರೆ ನಿಮಗೆ ಬೋಟಿಂಗ್, ಈ ಲೈಫ್ ಜಾಕೆಟ್ ಎಲ್ಲ ಹಾಕಿ ಬೋಟಿಂಗ್ ಮಾಡಿಸ್ತಾರಲ್ಲ. ಸೊ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದೆ, ಬಟ್ ಹೋಗ್ಲಿಕ್ಕೆ ಆಗಿರಲಿಲ್ಲ. ಯಾಕೆ ಅಂತ ಹೇಳಿದರೆ ಆಗಲೇ ಹೇಳಿದಾಗೆ ಟೈಮಿಂಗ್ಸ್ ಉಂಟು, 7 AM to 4 PM. ನಂಗೆ ಆಗ ಗೊತ್ತಿರಲಿಲ್ಲ ಆ ಟೈಮಿಂಗ್ಸ್ ಇದೆ ಅಂತ. ನಾನು 6 o'clock ತನಕ ಇರ್ಬೋದು ಅಂತ ಬಂದು ನೋಡಿದಾಗ 4 o'clock ಕ್ಲೋಸ್ ಅಂತ ಹೇಳಿದರು. ಸೊ ಹಾಗಾಗಿ ಈ ಸಲ ಸ್ವಲ್ಪ ಬೇಗನೆ ಬಂದಿದ್ದೇನೆ. ಬೇಗ ಅಂತ ಹೇಳಲಿಕ್ಕಾಗೋದಿಲ್ಲ, 12:40 ಬಂದಿದ್ದೇನೆ. ಯಾಕಂತ ಹೇಳಿದರೆ ನಿಮಗೆ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ. ಸೊ ನೀವು ಕೂಡ ಖಂಡಿತ ಒಮ್ಮೆ ಆದರೂ ಕನ್ಯಾಕುಮಾರಿ ಪ್ಲ್ಯಾನ್ ಮಾಡಿ. ನಾನೀಗ ಬರ್ತಾ ಇರುವಂಥದ್ದು ಮಂಗಳೂರಿಂದ ಆಯಿತಾ. ಸೊ ನೀವು ಕೂಡ ಮಂಗಳೂರಿಂದ ಡೈರೆಕ್ಟ್ ಕನ್ಯಾಕುಮಾರಿಗೆ 1-2 ಟ್ರೈನ್ ಇರ್ತದೆ. ಅದು ಬಿಟ್ಟು ನಿಮಗೆ ನೀವು ನೆಕ್ಸ್ಟ್ ಟೈಮ್ ಹೇಗೆ ಬರ್ಬೋದು ಅಂತ ನಾನು ಸಪ್ರೇಟ್ ವೀಡಿಯೋ ಕೂಡ ಹೇಗಿದ್ದರೂ ಮಾಡ್ತೇನೆ. ಸೊ ಅದನ್ನೆಲ್ಲ ನೋಡಬೇಕಂತಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಸಪ್ರೇಟ್ ಐಟನರಿ ವೀಡಿಯೋ ಕೂಡ ಮಾಡ್ತೇನೆ. ನೋಡಿ, ಕನ್ಯಾಕುಮಾರಿ ಫೆರಿ ಸರ್ವಿಸ್. ಅದರೊಳಗಡೆ ಹೋಗಿ ನೋಡುವ ಹೇಗಾಗುತ್ತೆ ಈ ಒಂದು ಬೋಟ್ ರೈಡ್ ಅಂತ. ಸುಮಾರು ವೀಡಿಯೋಗಳೆಲ್ಲ ನೋಡಿದ್ದೇನೆ, ಬೋಟ್ ರೈಡ್ ಇಲ್ಲಿಂದ 40 ನಿಮಿಷ ಬೋಟ್ ರೈಡ್ ಹಾಗೆ ಹೀಗೆ ಅಂತ. ಬಟ್ ಹೇಗಾಗುತ್ತೆ ಅಂತ ಇಷ್ಟು ತನಕ ನೋಡಲಿಲ್ಲ. ಹಾಗಾಗಿ ನೋಡುವ, ಎಲ್ಲರೂ ಹೋಗ್ತಾ ಇದ್ದಾರೆ. ಅವರ ಹಿಂದೆ ಕೂಡ ಬೋಟಿಂಗ್ ದಿಸ್ ಸೈಡ್, ಬೋಟಿಂಗ್. ಒಂದೆರಡು ಇಂಗ್ಲೀಷ್ ಯಾವ್ದು ಬರ್ತದೆ ಅದೆಲ್ಲ ಕೇಳೋದು. ಬೋಟಿಂಗ್ ದಿಸ್ ಸೈಡ್, ಬೋಟಿಂಗ್ ದಟ್ ಸೈಡ್. ಬಟ್ ಜಾಸ್ತಿ ಇರೋರು ಇಲ್ಲಿ ನೋಡಿ 2 ಬೋಟಿಂಗ್ ಉಂಟು. ಒಂದು 300 ಕೊಟ್ಟು ಹೋಗುವಂಥದ್ದು, ಇನ್ನೊಂದು 100 ಕೊಟ್ಟು ಹೋಗುವಂಥದ್ದು. ಸೊ ಯಾವುದು ಹೋಗುವ? 300 ಕೊಟ್ಟು ಹೋಗೋಣ, 100 ಕೊಟ್ಟು ಹೋಗೋಣ? 100 ಕೊಟ್ಟು ಹೋದರೆ ಎಷ್ಟೊತ್ತಾಗ್ಬೋದು? 100 का कितना देर होगा? इतना टाइम എടുക്കും? ಸೇಮ್ ಟೈಮಾ? ಅಪ್ಪ 100 ಓಕೆ, ಥ್ಯಾಂಕ್ ಯು. ಎರಡು ಕೂಡ ಒಂದೇ ಟೈಮ್ ಅಂತೆ. ಬಟ್ ಇದರಲ್ಲಿ ಲೈನ್ ಇಲ್ಲ ಅಂತ ಅಷ್ಟೇ. ನಮಗೆ 100 ರೂಪೀಸ್ ಸಾಕಾ ಅಂತ. 100 ಸೇಲ್ ಫೆರಿ ಟಿಕೆಟ್ 7:45 to 4 PM. ಸೊ ಈಗ ನಾನು ಬಂದಿರುವಂಥದ್ದು ಥರ್ಸ್ಡೇ ಆಯಿತಾ. ಥರ್ಸ್ಡೇ ಆಗಿರೋ ಕಾರಣ ನಿಮ್ಗೆ ಅಷ್ಟೊಂದು ರಶ್ ಇಲ್ಲ. ಬಟ್ ಬೇರೆ ದಿನ ಬಂದರೆ ರಶ್ ಹೊರಗಡೆ ತನಕ ಉಂಟು. ನಾವು ಏನಲ್ಲಿ ಎಂಟ್ರಿ ನೋಡಿದ್ವಿ, ಅಲ್ಲಿ ತನಕ ರಶ್ ಉಂಟು. ಬಟ್ ಇಲ್ಲಿ ಅಷ್ಟೇನಿಲ್ಲ ಅಂತ ಹೇಳುವಾಗಲೇ ಇಷ್ಟೊಂದುಂಟು, ಅದು ಕೂಡ ವೀಕ್ ಡೇ. ಹಾಗಿದ್ರೆ ಎಣಿಸಿ ವೀಕೆಂಡಿಗೆ ಹೇಗಿರ್ಬೋದು ಅಲ್ವಾ? ಹೋಗುವ ಈಗ. ಈ ಲೈನಲ್ಲಿ ವೆಯ್ಟ್ ಮಾಡಿ ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಫೈನಲಿ ಕ್ಯೂ ನಿಂತು 15-20 ನಿಮಿಷ ನಿಂತು ಈಗ ನಾವು ಈ ಟಿಕೆಟ್ ಕೌಂಟರ್ ಏನಿದೆ ಅಲ್ಲಿಗೆ ರೀಚ್ ಆಗಿದ್ದೇವೆ. ಸೊ ಆಗಲೇ ಹೇಳಿದಾಗ ಇಲ್ಲಿ 300 ರೂಪೀಸ್ ಇದು ಕೂಡ ಉಂಟು, ಹಾಗೆಯೇ 100 ರೂಪೀಸ್ ಇದು ಕೂಡ ಉಂಟು. ಬಟ್ ನಾವು 100 ರೂಪೀಸ್ ಕೊಟ್ಟು ಈ ಬೋಟ್ ರೈಡ್ ಮಾಡ್ತಾ ಇದ್ದೇವೆ. ಸೊ ಈ ಬೋಟ್ ರೈಡ್ 7 to 4 PM ತನಕ ಆಯ್ತಾ. 4 PM ಅಂತ ಆದರೆ 300 ರೂಪೀಸ್ ಇದು ಮಾತ್ರ. ಗಲಾಟೆ ಮಾಡ್ತಿದ್ದೇವೆ ಮತ್ತೆ ನೋಡುವ. ಥ್ಯಾಂಕ್ ಯು. ಈ ಥರ ಟಿಕೆಟ್ ಕೊಡ್ತಾರೆ. ಸೊ ಈ ಥರ ಟಿಕೆಟ್ ಕೊಟ್ಟು ಈ ಥರ ಒಂದು ಮ್ಯೂಸಿಯಂ ಒಳಗಡೆ ಹೋದಾಗೆ ಫೀಲಿಂಗ್ ನೋಡಿ. ಬಟ್ ಇಲ್ಲಿ ಮೋಸ್ಟ್ಲಿ ವೆಯ್ಟ್ ಮಾಡಬೇಕಂತ. ಮೋಸ್ಟ್ಲಿ
ನೋಡಿ. ಸೊ ಈ ಥರ 100 ರೂಪೀಸ್ ಟಿಕೆಟ್ ಆಯಿತಾ, 100 ರೂಪೀಸ್. ನೀವು ಸ್ಪೆಷಲ್ ಎಂಟ್ರಿ ಅಂತ ಆದರೆ 300 ರೂಪೀಸ್ ಕೊಟ್ಟು ಬರ್ಬೋದು. ಹಾಗೆಯೇ ನೀವೇನಾದರೂ ಆನ್ಲೈನ್ ಮಾಡೋದಂತಾದರೆ ಆನ್ಲೈನ್ ಆಪ್ಷನ್ ಕೂಡ ಉಂಟು. ಸೊ ನಿಮಗೆ ಆನ್ಲೈನ್ ತೋರಿಸ್ತೇನೆ ಇಲ್ಲಿ. ಸೊ ಆನ್ಲೈನಲ್ಲಿ ಮಾಡೋದಂತ ಆದರೆ ನೋಡಿ, ಕೂಂಪರ್ ಶಿಪ್ಪಿಂಗ್ ಲಿಮಿಟೆಡ್ ಅಂತ ಇದೆಯಲ್ಲ, ಅದರಲ್ಲಿ ಹೋಗಿ ಸೊ ನೀವು ಇದು ಆಫ್ಲೈನ್ ಟಿಕೆಟ್ ಅಂತಾದರೆ 100 ರೂಪೀಸ್ ಮತ್ತು 300 ರೂಪೀಸ್, ಸ್ಪೆಷಲ್ ಎಂಟ್ರಿ 300 ರೂಪೀಸ್ ಆಯಿತಾ. ಹಾಗೆಯೇ ನೀವೇನಾದರೂ ಲೈನ್ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ನೀವು ಆನ್ಲೈನ್ ಟಿಕೆಟ್ ಕೂಡ ಮಾಡ್ಬೋದು. ಆನ್ಲೈನ್ ಟಿಕೆಟ್ ಅಂದರೆ ನೋಡಿ, ಇಲ್ಲಿ ಕೂಂಪರ್ ಶಿಪ್ಪಿಂಗ್ ಕಾರ್ಪೊರೇಷನ್ ಅಂತ ಇದೆ. ಅದರಲ್ಲಿ ನಿಮ್ಮ ಡೇಟನ್ನು ಸೆಲೆಕ್ಟ್ ಮಾಡಿದರೆ, ಸರ್ಚ್ ಕೊಟ್ಟರೆ ಟಿಕೆಟ್ ಎಷ್ಟು ಅವೈಲೇಬಲ್ ಇದೆ ಅಂತ ಬರ್ತದೆ ನೋಡಿ. ಇಲ್ಲಿದೆ ನೋಡಿ, ಟೈಮಿಂಗ್ ಕೂಡ ಉಂಟು, 8 to 8:30, 151 ಸ್ಲಾಟ್ಸ್ ಅವೈಲೇಬಲ್ ಅಂತ. ಸೊ ಅದನ್ನು ಬುಕ್ ಮಾಡಿ ನೀವು ನಿಮ್ಮ ಕಾರ್ಡ್ ಅಥವಾ ಗೂಗಲ್ ಪೇ, UPI ಯಾವುದರಿಂದ ಕೂಡ ಬುಕ್ ಮಾಡಿದರೆ ಜಸ್ಟ್ ಆ ಒಂದು QR ಕೋಡನ್ನು ಇಲ್ಲಿ ತೋರಿಸಿದ್ರಾಯಿತು. ಸೊ ನೀವು ಈ ಲೈನ್ ನಿಲ್ಬೇಕಂತಲೇ ಇಲ್ಲ, ಆರಾಮ್ಸೆ ಅಲ್ಲಿಂದನೇ, ಈಗ ನಾವು ಇಲ್ಲಿಂದ ಎಂಟ್ರ್ ಆದ್ವಿ, ಅಲ್ಲಿಂದನೇ ಎಂಟ್ರ್ ಆಗ್ಬೋದು. ಇಲ್ಲಂತಾದರೆ ನಾನು ಇಲ್ಲಿ ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಿದೆ, ಆ ಥರನೇ ವೆಯ್ಟ್ ಮಾಡಿ ಬರಬೇಕಾಗ್ತದೆ ನೀವು ಆಫ್ಲೈನ್ ಟಿಕೆಟ್ ತೊಗೊಳ್ಳೋದಂತಾದರೆ. ಬಟ್ ಇದು ನನಗೆ ಗೊತ್ತಾದದ್ದು ಇಲ್ಲಿ ಬಂದ ಮೇಲೆ, ಈ ಲೈನ್ ನಿಂತ ಮೇಲೆ. ಸೊ ಹಾಗಾಗಿ ನಾನು ಆನ್ಲೈನ್ ಮಾಡಲಿಕ್ಕಾಗಲಿಲ್ಲ. ಬಟ್ ನೀವೇನಾದರೂ ಬರೋದಂತಾದರೆ ಖಂಡಿತ ಆನ್ಲೈನ್ ಮಾಡಿ ಬನ್ನಿ ಅಂತ ಹೇಳ್ತಾ, ಈಗ ನಾವು ಹೋಗಬೇಕಿರೋದಂಥದ್ದು ಅಲ್ಲಿ ಆಯಿತಾ, ಆ ಬೋಟಿಂಗಲ್ಲಿ ಒಂದು ಸ್ಪಾಟ್ ಇದೆ. ಸೊ ಅಲ್ಲಿ ಫೆರಿ ಇದೆ, ದೊಡ್ಡ ದೊಡ್ಡ ಬೋಟ್ಗಳಿದೆ. ಅದರಲ್ಲಿ ನಾವು ಒಂದು 15-20 ಮಿನಿಟ್ಸ್, ನಾವು ಮಲ್ಪೆಯಲ್ಲೆಲ್ಲ ಹೇಗಿದೆ ಅದೇ ಥರ 15-20 ಮಿನಿಟ್ಸ್ ರೈಡ್ ಮಾಡಿ ನಾವು ಆ ಕಡೆ ಹೋಗುವಂಥದ್ದು. ಆ ಕಡೆ ಇರುವಂಥದ್ದು ಆಗಲೇ ಹೇಳಿದಾಗೆ ತಿರುವಳ್ಳುವರ್ ಸ್ಟ್ಯಾಚ್ಯೂ, ಹಾಗೆಯೇ ವಿವೇಕಾನಂದ. ಸೊ ಇದು ಬೇರೆ ಬೇರೆ ದಾರಿ, ಸೊ ಇದು ಬೇರೆ ಬೇರೆ ಕಡೆಯಲ್ಲಿತ್ತು. ಬಟ್ ಈಗ ರೀಸೆಂಟಾಗಿ ಡಿಸೆಂಬರಲ್ಲಿ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಕೂಡ ಓಪನ್ ಮಾಡಿದ್ದು. ಸೊ ಹಾಗಾಗಿ ಆ ಗ್ಲಾಸ್ ಬ್ರಿಡ್ಜಿಂದ 2 ಜಾಗ ಕೂಡ ಕನೆಕ್ಟ್ ಮಾಡಿ ನಾವು ಹೋಗ್ಬೋದು. ಸೊ ಹಾಗಾಗಿ ಆ ಜಾಗ ಹೇಗಿದೆ ಅಂತ ನೋಡುವ ಬನ್ನಿ. ಲೈಫ್ ಜಾಕೆಟ್ ಸಿಕ್ಕವರಿಗೆ ಮಾತ್ರ ಒಂದು ಲೈಫ್ ಜಾಕೆಟ್ ಸಿಕ್ಕಿದೆ, ಅದನ್ನು ಹಾಕಿ ಈಗ ಹೋಗುವ ಆ ಕಡೆ. ಸೊ ಈ ಬೋಟಲ್ಲಿ ಹೋಗಬೇಕು, ಒಳಗಡೆ ಕುತ್ಕೊಂಡ ಮೇಲೆ ಲೈಫ್ ಜಾಕೆಟ್ ಹಾಕೊಂಡು. ನಿಜವಾಗ್ಲೂ ಹಸಿವು ಆಗ್ತಾ ಉಂಟು. ನಾನು ಎಣಿಸಿದೆ ಬೇಗ ಆಗ್ಬೋದು, ಅದರಲ್ಲಿತ್ತು ಹಾಫ್ ಆನ್ ಅವರ್ ಅಂತ. ಸೊ 1:30 to 2:30, 1:30 to 2 ಅಂತ ಇತ್ತು. ಸೊ ಹಾಗಾಗಿ ಹಾಫ್ ಆನ್ ಅವರಲ್ಲಿ ಮುಗೀತದೆ ಅಂತ ಅಂದ್ಕೊಂಡೆ. ಬಟ್ ಹಾಫ್ ಆನ್ ಅವರ್ ಅಲ್ಲ, 1-1.5 ಗಂಟೆ ಅಲ್ಲೇ ಕಾದೆ. ಆ ಕಡೆ ಹೋಗಿ ಈ ಕಡೆ ಬರುವಾಗ ಜಾಗ ಇರೋದೇ ನೋಡಿ. ನಿಮಗೇನಾದರೂ ಸೈಡ್ ಸೀಟ್ ಬೇಕಂತ ಆದರೆ ಫಸ್ಟೇ ಬಂದು ಕೂತ್ ನಿಲ್ಬೇಕಾಯ್ತಾ, ಇಲ್ಲಾಂತಾದರೆ ಚಾನ್ಸೇ ಇಲ್ಲ ಇಲ್ಲಿ. ಈಗ ಎಲ್ಲಿ ಸೀಟ್ ಸಿಗ್ತದೆ ಅಲ್ಲಿ ಕೂತ್ಕೊಳ್ಳುವ. ಮೊದಲೇ ತುಂಬ ಟಯರ್ಡ್ ಆಗಿದ್ದೇನೆ. ಕಂಟೆಂಟ್ ಕ್ರಿಯೇಷನ್ ಜೀವನ ಹೇಳೋದು ಅಷ್ಟೊಂದು ಈಸಿ ಇಲ್ಲ. ಕ್ಯಾಮರಾ ಮೇಂಟೈನ್ ಮಾಡಬೇಕು, ಹಾಗೆಯೇ ನಮಗೆ ಒಂದು ಸೀಟ್ ನೋಡ್ಕೋಬೇಕು, ಮುಂದೆ ಹೋಗ್ಬೇಕಾ. ಸೊ ನಾವೀಗ ಈ ಸಮುದ್ರದ ಮಧ್ಯದಲ್ಲಿ ಹೋಗ್ತಿರುವಂಥದ್ದು ಎಲ್ಲಿಗೆ ಅಂತ ಹೇಳಿದರೆ, ನಮ್ಮ ಮುಂದೆ ಕಡೆ ಕಾಣಿಸ್ತಿದೆ ನೋಡಿ 2 ಸ್ಟ್ಯಾಚು. ಅಲ್ಲಿರುವಂಥದ್ದು ತಿರುವಳ್ಳುವರ್ ಸ್ಟ್ಯಾಚು, ಅವರು ಫೇಮಸ್ ಕವಿ ಈ ತಮಿಳ್ನಾಡಿನ. ಹಾಗೆಯೇ ವಿವೇಕಾನಂದ ರಾಕ್ ಮೆಮೋರಿಯಲ್, ಈ 2 ಜಾಗಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಸೊ ಮೊದಲು ಇಲ್ಲಿ ಹೋಗಲಿಕ್ಕೆ ಒಂದೇ ಜಾಗಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇದ್ದ, ಆದರೆ ಡಿಸೆಂಬರಲ್ಲಿ ಇಲ್ಲಿ ಗ್ಲಾಸ್ ಬ್ರಿಡ್ಜನ್ನು ಓಪನ್ ಮಾಡಿದರು. ನಮ್ಮ ನರೇಂದ್ರ ಮೋದಿ PM ಏನಿದ್ದಾರೆ ಅವರು ಗ್ಲಾಸ್ ಬ್ರಿಡ್ಜನ್ನು ಓಪನ್ ಮಾಡಿದರು. ಅದಾದಮೇಲೆ ನಾವು ಫಸ್ಟಿಗೆ ಈ ಜಾಗಕ್ಕೆ ಹೋಗಿ, ಅಂದರೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಹೋಗಿ, ಅದಾದಮೇಲೆ ಗ್ಲಾಸ್ ಬ್ರಿಡ್ಜಲ್ಲೇ ನಡ್ಕೊಂಡು ಹೋಗಿ ತಿರುವಳ್ಳುವರ್ ಸ್ಟ್ಯಾಚು ಕಡೆಗೆ ಹೋಗ್ಬೋದು. ಸೊ ನಮ್ಮ ಈ ಒಂದು ಜರ್ನಿ 15 ಮಿನಿಟ್ಸ್ ಕೂಡ ಇಲ್ಲ, ಒಂದು 10-15 ಮಿನಿಟ್ಸ್ ಅಷ್ಟೇ. ಬಟ್ ನಿಜವಾಗಿಯೂ ಒಂದು ಬೇರೆ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್. ಸಮುದ್ರ ಮಧ್ಯದಲ್ಲಿ ಫೆರಿ ಅಲ್ಲಿ ಹೋಗೋದು ನಿಜವಾಗ್ಲೂ ಖುಷಿ ಆಗುವಂಥದ್ದು. ಸೊ ಹಾಗಾಗಿ ನೀವು ಕೂಡ ಖಂಡಿತ ಬನ್ನಿ. ಬಟ್ ನಾನು ಆಗಲೇ ಹೇಳಿದಾಗೆ ಬರೋದಂತ ಆದರೆ ಖಂಡಿತ ಕರೆಕ್ಟಾಗಿ ಫುಡ್ ತಿಂದು ಬನ್ನಿ, ನೀರೆಲ್ಲ ತಗೊಂಡು ಬನ್ನಿ. ಫ್ಯಾಮಿಲಿ ಅಂತ ಬರೋದಂತ ಆದರೆ 300 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ, ಅದರಲ್ಲಿ ಬನ್ನಿ. ಯಾಕೆಂದರೆ 100 ರೂಪೀಸಲ್ಲಿ ನಾನು ಆಗಲೇ ಹೇಳಿದಾಗೆ 1-1.5 ಗಂಟೆ ವೆಯ್ಟ್ ಮಾಡಬೇಕು, ಅದು ಕೂಡ ತುಂಬಾ ಸುಸ್ತಾಗ್ತದೆ. ಸೊ ಹಾಗಾಗಿ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ಇರ್ತದೆ, ಅದರಲ್ಲಿ ಬನ್ನಿ. ಇಲ್ಲಾಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿ ಬನ್ನಿ. ಸೊ ಇಲ್ಲಿಂದ ಡೈರೆಕ್ಟಾಗಿ ಮೇಲೆಗಡೆ ಹೋಗಿ ಅಲ್ಲಿನ ಒಂದು ಸೀನರಿ ಹೇಗಿದೆ, ಗ್ಲಾಸ್ ಬ್ರಿಡ್ಜ್ ಹೇಗಿದೆ, ಅಲ್ಲಿ ಕಾಣಿಸಿರುವಂತಹ ತಿರುವಳ್ಳುವರ್ ಸ್ಟ್ಯಾಚು ಅದು ಹೇಗಿದೆ ಅಂತ ತೋರಿಸ್ತೇನೆ, ಬನ್ನಿ.
ಸೊ ಈಗ ನಾನು ಮಾತಾಡ್ತಿರುವಂಥದ್ದು ಎಷ್ಟು ಕೇಳ್ತಾ ಉಂಟು ಅಂತ ಗೊತ್ತಿಲ್ಲ, ಯಾಕೆಂದರೆ ಅಷ್ಟೊಂದು ಜೋರಲ್ಲಿ ಗಾಳಿ ಬೀಸ್ತಾ ಉಂಟು. ಬಟ್ ಈ ಒಂದು ಜಾಗ, ನಾನು ನಿಂತಿರುವಂತಹ ಜಾಗ ಏನಿದೆ, ಇದು ಯಾಕೆ ಸ್ಪೆಷಲ್ ಅಂತ ಹೇಳಿದರೆ, ಇದು 3 ಸಮುದ್ರಗಳು ಸೇರುವಂತಹ ಜಾಗ. ಒಂದು ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ ಮತ್ತು ಇಂಡಿಯನ್ ಓಷನ್, ಈ 3 ಸಮುದ್ರಗಳು ಬಂದು ಇಲ್ಲಿ ಸೇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಟೂರಿಸ್ಟ್ಗಳು ಜಾಸ್ತಿ, ಈ ಒಂದು ಜಾಗಕ್ಕೆ ಪ್ರಾಮುಖ್ಯತೆ ಕೂಡ ಜಾಸ್ತಿ. ಸೊ ಹಾಗಾಗಿ ಎಲ್ಲ ದೇಶದಿಂದ, ನಮ್ಮ ದೇಶದಿಂದ, ಎಲ್ಲ ಕಡೆಯಿಂದ ಜನರು ಬರ್ತಾರೆ ಈ ಒಂದು ಸುಂದರ ಕ್ಷಣವನ್ನು ಅನುಭವಿಸಲಿಕ್ಕೆ. ಹಾಗೆಯೇ ಇಲ್ಲಿ ನೋಡಿ ಸನ್ರೈಸ್ ಕ್ಯಾಲೆಂಡರ್ ಕೂಡ ಉಂಟು. ಸೊ ಎಷ್ಟೊತ್ತಿಗೆ ಸನ್ರೈಸ್, ಜೂನ್, ಜುಲೈ, ಆಗಸ್ಟ್ ಎಲ್ಲ ತಿಂಗಳಿನ ಕ್ಯಾಲೆಂಡರ್ ಉಂಟು. ಸೊ ಹಾಗಾಗಿ ಖಂಡಿತ ನೀವು ಕೂಡ ಲೈಫಲ್ಲಿ ಒಮ್ಮೆ ಆದರೂ ಬನ್ನಿ ಕನ್ಯಾಕುಮಾರಿಗೆ. ಸೊ ಲಾಸ್ಟ್ ಮಂತ್ ನಿಮಗೆ ನಾನು ಇಂಡಿಯಾದ ಟಾಪ್ ಹಿಮಾಚಲನ್ನು ತೋರಿಸಿದರೆ, ಈ ಮಂತ್ ನಾನು ನಿಮಗೆ ಇಂಡಿಯಾದ ಎಂಡ್ ಕನ್ಯಾಕುಮಾರಿಯನ್ನು ತೋರಿಸಿದ್ದೇನೆ. ಈ ಥರ ಜಾಗಗಳನ್ನು ತೋರಿಸ್ತಾ ಇರ್ತೇನೆ. ಅದಕ್ಕೆ ನೀವು ಮಾಡಬೇಕಾದದ್ದು ಏನೂ ಅಲ್ಲ. ಸೊ ನೀವು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ರೆಡ್ ಕಲರ್, ಸೊ ಅದನ್ನೊಂದು ಒತ್ತಿದರೆ ಸಾಕು, ನಿಮಗೆ ಎಲ್ಲ ಜಾಗಗಳನ್ನು ನೀವು ಕೂತ್ಕೊಂಡಲ್ಲೇ ನಾವು ತೋರಿಸ್ತೇವೆ. ಸೊ ಬಟ್ ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಬೇಕಷ್ಟೇ. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಡೆಸ್ಟಿನೇಷನ್, ಇಲ್ಲಿಂದ ಒಂದು ಆ ಕಡೆ ಗ್ಲಾಸ್ ಬ್ರಿಡ್ಜ್ ಇದೆ. ಆ ಗ್ಲಾಸ್ ಬ್ರಿಡ್ಜ್ ದಾಟಿ ಹೋದರೆ ನಿಮಗೆ ತಿರುವಳ್ಳುವರ್ ಸ್ಟ್ಯಾಚು ಇದೆ. ಸೊ ಅಲ್ಲಿಗಡೆ ಹೋಗುವ. ಸೊ ಹಿಂದೆಗಡೆಗೆ ಏನು ಕಾಣಿಸ್ತು ಅದು ವಿವೇಕಾನಂದ ರಾಕ್ ಮೆಮೋರಿಯಲ್. ನಾನು ಆಗಲೇ ಹೇಳಿದಾಗೆ ಇಲ್ಲಿ ವಿವೇಕಾನಂದರ ಪ್ರತಿಮೆ ಉಂಟು. ಹಾಗೆಯೇ ರಾಮಕೃಷ್ಣ ಪರಮಹಂಸ ಅವರ ಕೂಡ ಪ್ರತಿಮೆ ಉಂಟು. ಹಾಗೆಯೇ ಇಲ್ಲಿ ಕೂಡ ಸಣ್ಣದಾಗಿ ಒಂದು ದೇಗುಲ ಕೂಡ ಉಂಟು. ಸೊ ಇಲ್ಲಿ ಎಲ್ಲಿಯೂ ಕೂಡ ವೀಡಿಯೋ ಮಾಡುವಾಗಿಲ್ಲ. ಬಟ್ ಈಗ ರೀಸೆಂಟಾಗಿ ಕನ್ಯಾಕುಮಾರಿ ತುಂಬಾ ಫೇಮಸ್ ಆಗಿರುವಂಥದ್ದು ಈ ಒಂದು ಜಾಗಕ್ಕೆ. ಈ ಜಾಗ ಯಾವುದು ಅಂತ ಹೋಗ್ತಾ ಹೇಳ್ತೇನೆ. ಇಲ್ಲಿ ನೋಡಿ, ಈ ಜಾಗನೇ ನಮ್ಮ ಹೊಸತಾಗಿ ನಿರ್ಮಾಣಗೊಂಡಂತಹ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇರುವಂತಹ ಈ ಸಮುದ್ರದ ಮೇಲಿರುವಂತಹ ಗ್ಲಾಸ್ ಬ್ರಿಡ್ಜ್. ಆ ಗ್ಲಾಸ್ ಬ್ರಿಡ್ಜ್ ಮೇಲೇ ನಾವು ಹೋಗ್ತಿರುವಾಗ ಕೆಳಗಡೆ ಸಮುದ್ರ, ಅದರ ಮೇಲೇ ನಾವು ಹೋಗುವಂತಹ ಖುಷಿ ಬೇರೆನೆ. ನೋಡಿ ನೋಡಿ ಇದು ಗ್ಲಾಸ್ ಬ್ರಿಡ್ಜ್. ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಿರುವಾಗ ತುಂಬ ಖುಷಿ ಆಗ್ತದೆ. ಬಟ್ ಅಲ್ಲಲ್ಲಿ ಕವರ್ ಮಾಡಿದ್ದಾರೆ ಎಲ್ಲ ಕಡೆ. ಲಾಸ್ಟ್ ಟೈಮ್ ನಾನೊಂದು 2.5 ಇಯರ್ಸ್ ಬ್ಯಾಕ್ ಬಂದಾಗ, ಸೊ ನಾನು ಲಾಸ್ಟ್ ಟೈಮ್ ಒಂದು 2.5 ಇಯರ್ಸ್ ಹಿಂದೆ ಬಂದಾಗ ಇದು ಸ್ಟಾರ್ಟ್ ಕೂಡ ಆಗಿರಲಿಲ್ಲ. ಸೊ ಹಾಗಾಗಿ ಇದು ತುಂಬಾ ಬೇಗ ಆಯಿತು ಅಂತ ಹೇಳ್ಬೋದು. ಬಟ್ ನೋಡಿ, ಈ ಗ್ಲಾಸ್ ಮೇಲೆ ಕುತ್ಕೊಳ್ಳೋ ಆಗಿಲ್ಲ, ತುಂಬ ಹೊತ್ತು ನಿಂತ್ಕೊಳ್ಳೋ ಆಗಲಿಲ್ಲ, ಮಲಗೋ ಆಗಿಲ್ಲ. ಬಟ್ ಕೇವಲ ನಡ್ಕೊಂಡು ಹೋಗ್ಬೋದು ಹೀಗೆ, ಆಯಿತಾ. ನಿಜವಾಗ್ಲೂ ಸೂಪರ್ ಎಕ್ಸ್ಪೀರಿಯನ್ಸ್. ಸೊ ಇಂತಹ ಜಾಗಗಳು ನಮ್ಮ ಇಂಡಿಯಾದಲ್ಲಿ ಉಂಟು ಅಂತ ಹೇಳುವಾಗ ಅದು ನಿಜವಾಗ್ಲೂ ತುಂಬಾ ಪ್ರೌಡ್ ಮೂಮೆಂಟ್, ಆಯಿತಾ. ಬಟ್ ನಾವು ಇಂಡಿಯಾದಲ್ಲಿ ಇದ್ದು ಇಂತಹ ಜಾಗಗಳಿಗೆ ಬಂದು ಎಕ್ಸ್ಪ್ಲೋರ್ ಮಾಡೋದಿದ್ದರೆ ಈ ಜಾಗಗಳನ್ನು ಯಾರಿಗೋಸ್ಕರ ಮಾಡಿದ್ದು? ಸೊ ಹಾಗಾಗಿ ನೀವು ಕೂಡ ಒಂದು ಟೈಮ್ ತೊಗೊಂಡು ಬನ್ನಿ ಕನ್ಯಾಕುಮಾರಿಗೆ. ನೀವು ಎಲ್ಲಿದ್ದರೂ ಡೈರೆಕ್ಟಾಗಿ ಕನ್ಯಾಕುಮಾರಿಗೆ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ನಿಮಗೆ ವೆಹಿಕಲ್ ಇರ್ತದೆ, ಟ್ರೈನ್ ಇರ್ತದೆ, ಬಸ್ ಇರ್ತದೆ. 1 ದಿನ 2 ದಿನ ಕನ್ಯಾಕುಮಾರಿ ಪ್ಲ್ಯಾನ್ ಮಾಡಿ ಇಂತಹ ಜಾಗಗಳಿಗೆ ಎಲ್ಲ ಬಂದು ನೋಡಿ. ನಾನು ಹೇಳಿದಂತೆ ಇನ್ನು ಹನಿಮೂನಿಗೆಲ್ಲ ಬರಬೇಡಿ. ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದರು ಹನಿಮೂನ್ಗೆ ನಾವು ಎಲ್ಲಿ ಹೋಗ್ಬೋದು ಅಂತ. ಸೊ ಈ ಥರದ ಜಾಗಗಳಿಗೆ ಹನಿಮೂನೆಲ್ಲ ಬರಬೇಡಿ. ಬಟ್ ಒಂದು ಫ್ಯಾಮಿಲಿ ಟ್ರಿಪ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಸೌತ್ ಇಂಡಿಯಾ ಟ್ರಿಪ್ ಅಂತ ಹೇಳಿ ಬರ್ಬೋದು. ಈಗ ನಾವು ಹೋಗ್ತಿರುವಂಥದ್ದು ತಿರುವಳ್ಳುವಾರ್ ಸ್ಟ್ಯಾಚು. ಈ ತಿರುವಳ್ಳುವಾರ್ ಅಂತ ಹೇಳುವಂಥದ್ದು ಇಲ್ಲಿನ ಕವಿ, ಆಯಿತಾ. ಸೊ ತಿರುವಳ್ಳುವಾರ್, ಸೊ ಇಲ್ಲಿನ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ ಅವರು, ತಿರುವಳ್ಳುವಾರ್. ಸೊ ಅವರಿಗೆ ನಿರ್ಮಿಸಿದಂತಹ ಈ ಒಂದು ಪ್ರತಿಮೆ ಎಷ್ಟು ಉದ್ದ ಉಂಟು, 133 ಫೀಟ್ ಉದ್ದ ಇರುವಂತಹ ಈ ಒಂದು ಪ್ರತಿಮೆ. ಸೊ ನೋಡುವ ಹೇಗಿದೆ ಅಂತ. ಸೊ ಹೋಗುವ ಬನ್ನಿ ಒಳಗಡೆ. ತಿರುವಳ್ಳುವರ್ ಸ್ಟ್ಯಾಚು. ಇಲ್ಲಿ ಫುಲ್ ರಶ್ ಆಗಿದೆ ಮರೆ. ಫುಲ್ ರಶ್ ಉಂಟು ಇಲ್ಲಿ. ಬಟ್ ಕನ್ನಡವಾ? ಎಲ್ಲಿ, ಯಾವರು? ಹಾವೇರಿಯಾ? ನಾವು ಮಂಗಳೂರು. ಟು ತಿರುವಳ್ಳುವರ್ ಸ್ಟ್ಯಾಚು. ಹಾಯ್. ತಿರುವಳ್ಳುವರ್ ಸ್ಟ್ಯಾಚು ಇವತ್ತು ನಾನು ಆಗಲೇ ಹೇಳಿದ ಹಾಗೆ ವೀಕ್ ಡೇ, ಹಾಗಾಗಿ ವೇ ಟು ತಿರುವಳ್ಳುವರ್ ಸ್ಟ್ಯಾಚು. ಎಷ್ಟು ವೇ ಟು ತಿರುವಳ್ಳುವರ್ ಸ್ಟ್ಯಾಚು? ನೋಡಿ
ನಾವು ನಮ್ಮ ಊರಲ್ಲಿ ಲೈಟ್ ಹೌಸ್ ಎಲ್ಲ ಹೇಗಿದೆ ಅದೇ ಥರ ನಾವು ಇಲ್ಲಿ ಮೇಲೆ ಹತ್ತಿ ಸ್ಟೆಪ್ಸ್ ಹತ್ತಿ ಬಂದಾಗ ನಾವು ತಲುಪೋದು ಈ ತಿರುವಳ್ಳುವರ್ ಸ್ಟ್ಯಾಚು ಕಡೆಗೆ. ಸೊ ಇಲ್ಲಿ ಫೋಟೋ ಬೇಕು. ತಿರುವಳ್ಳುವರ್ ಸ್ಟ್ಯಾಚು, ಕನ್ಯಾಕುಮಾರಿ. ತಮಿಳುನಾಡು ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ warmly welcome everyone. ಬಟ್ ಇಲ್ಲಿಂದ ವ್ಯೂ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಅದರ ಮೊದಲು ನನ್ನ ಹಿಂದೆಗಡೆ ನೋಡಿ, ತಿರುವಳ್ಳುವರ್ ಅಂದರೆ ಇವರೇ. ಸೊ ಇವರಿಗೆ ನಿರ್ಮಿಸಿದಂತಹ ಪ್ರತಿಮೆ ತುಂಬ ಕಾಣುವುದಿಲ್ಲ, ಇಷ್ಟೊಂದು ದೊಡ್ಡ ಪ್ರತಿಮೆ ಇವರಿಗೋಸ್ಕರ ನಿರ್ಮಿಸಿದಂಥದ್ದು. ಸೊ ಹಾಗಾಗಿ ಇಲ್ಲಿಗೆ ಬಂದಾಗ ಇದನ್ನು ಕೂಡ ನೋಡಿ ಖುಷಿಪಡಿ. ಇಂತಹ ಜಾಗಗಳು ನಮ್ಮ ಇಂಡಿಯಾದಲ್ಲೇ ಇದೆ, ನಮ್ಮ ಹತ್ರನೇ ಇದೆ. ಅದು ಕೂಡ ನಾವು ಕರ್ನಾಟಕದವರಂತಾದರೆ ಇನ್ನೂ ಹತ್ತಿರ ಇದೆ. ಸೊ ಯಾವ್ಯಾವ ಊರಿಂದ ಬಂದಿದ್ದಾರೆ, ಒಡಿಶಾದಿಂದ ಬಂದಿದ್ದಾರೆ, ಬೆಂಗಾಲಿಂದ ಬಂದಿದ್ದಾರೆ, ನಾವು ಮಾತ್ರ ಮನೆಯಲ್ಲೇ ಇದ್ದೇವೆ. ಸೊ ಹಾಗಾಗಿ ಟ್ರಾವೆಲ್ ಮಾಡಿ ಇಂಥ ಜಾಗಗಳಿಗೆ ನೋಡಿ, ಹತ್ತಿರ ಇರುವಂತಹ ಜಾಗಗಳನ್ನು ಫಸ್ಟ್ ನೋಡಿ, ಅದಾದಮೇಲೆ ಬೇರೆ ಬೇರೆ ಜಾಗಗಳನ್ನು ನೋಡಿ. ನೀವು ಕರ್ನಾಟಕದವರಂತಾದರೆ ಕೇರಳ, ತಮಿಳುನಾಡು, ಗೋವಾ, ಮುಂಬೈ ಎಲ್ಲ ಹತ್ರ ಇದೆ, ಟ್ರಾವೆಲ್ ಮಾಡಿ ಅಲ್ಲ. ನೋಡಿ ಆ ಬೋಟ್ ಅಲ್ಲಿಂದ ಆ ಕಡೆ ಹೋಗಿ ಅಲ್ಲಿ ಡ್ರಾಪ್ ವಾಪಸ್. ಸೊ ಟೋಟಲ್ ಆಗಿ ಇಲ್ಲಿ 2 ಬೋಟ್ ಉಂಟಾಯ್ತಾ, 2 ಬಾರ್ಜ್ ಅಂತ ಏನು ಹೇಳ್ತೇವೆ ಅದು 2 ಉಂಟು. ಈ ಕಡೆಯಿಂದ ಒಂದು ಹೋದಾಗ ಆ ಕಡೆಯಿಂದ ಒಂದು ಬರ್ತದೆ. ಸೊ ಟೋಟಲಿ ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಆಲ್ಮೋಸ್ಟ್ 80 to 100 ಜನ ಆಕ್ಯುಪೈ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಿಡ್ತಾರೆ. ಸೊ ಈ ಗ್ಲಾಸ್ ಬ್ರಿಡ್ಜ್ ಏನಿದೆ, ಸೊ ಇಲ್ಲಿ ಏನು ಗ್ಲಾಸ್ ಬ್ರಿಡ್ಜ್ ಕಾಣಿಸ್ತಾ ಇದೆ, ಆ ಗ್ಲಾಸ್ ಬ್ರಿಡ್ಜ್ ಆಗೋ ಮೊದಲು ನಾವು ಈ ಜಾಗಕ್ಕೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ, ದೂರದಿಂದನೇ ಫೋಟೋ ಮಾತ್ರ ತೆಗಿಲಿಕ್ಕೆ ಆಗ್ತಾ ಇತ್ತು. ಬಟ್ ಯಾವಾಗ ಈ ಗ್ಲಾಸ್ ಬ್ರಿಡ್ಜ್ ಆಯಿತೋ ಅದಾದಮೇಲೆ ಆ ವಿವೇಕಾನಂದ ರಾಕ್ ಮೆಮೋರಿಯಲ್ ಕೂಡ ಹೋಗ್ಬೋದು, ಹಾಗೆಯೇ ಈ ತಿರುವಳ್ಳುವರ್ ಸ್ಟ್ಯಾಚು ಏನಿದೆ ಈ ಕಡೆ ಕೂಡ ವಿಸಿಟ್ ಮಾಡ್ಬೋದು. ಸೊ ಹಾಗಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದ್ದು ನಿಜವಾಗ್ಲೂ ಖುಷಿ ಆಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿಂದ ಈಗ ಆ ಕಡೆ ಹೋಗುವಂತಹ ಸಮಯ. ಇನ್ನೇನಿದ್ರು ನಾನು ಕನ್ಯಾಕುಮಾರಿಯ ಊರೇನಿದೆ, ಆ ಕಡೆ ಕಾಣಿಸಿರುವಂತಹ ಕನ್ಯಾಕುಮಾರಿಯ ಊರೇನಿದೆ, ಅಲ್ಲಿ ಕೂತು ನಿಮಗೆ ಇಲ್ಲಿನ ಈವ್ನಿಂಗ್ ಸನ್ಸೆಟ್ ತುಂಬಾ ಅದ್ಭುತವಾಗಿರುವಂತಹ ಸನ್ಸೆಟ್, ಆ ಸನ್ಸೆಟನ್ನು ತೋರಿಸ್ತೇನೆ. ಸೊ ಅದರ ಮೊದಲು ಇಲ್ಲಿಂದ ಆ ಕಡೆ ಹೋಗುವ. ಹಾಗೆಯೇ ಹೋಗ್ತಾ ಇಲ್ಲಿನ ಒಂದು ಬ್ಯೂಟಿಫುಲ್ ಸೀನರಿಯನ್ನು ನೋಡ್ಕೊಂಬರೋಣ ಬನ್ನಿ. ಸೊ ವೀಕ್ಷಕರೇ ನೋಡ್ಕೊಂಬಂದ್ರಿ ಈ ವಿವೇಕಾನಂದ ರಾಕ್ ಮೆಮೋರಿಯಲ್ ಮತ್ತು ಅಲ್ಲಿರುವಂತಹ ತಿರುವಳ್ಳುವರ್ ಸ್ಟ್ಯಾಚುವನ್ನು. ಈಗ ನಾನು ಮೇಯ್ನಾಗಿ ಕನ್ಯಾಕುಮಾರಿಗೆ ಬಂದಂಥದ್ದು ಇಲ್ಲಿನ ಸನ್ಸೆಟನ್ನು ನಿಮಗೆ ತೋರಿಸ್ಲಿಕ್ಕಾಯ್ತಾ. ಸೊ ಅದನ್ನು ತೋರಿಸುವಂತಹ ಸಮಯ ಟೈಮ್ ಈಗ 5:30 ಆಗ್ತಾ ಬಂತು. ಸೊ ನಾನು ಅಲ್ಲಿಂದ ಬರುವಾಗಲೇ 3:30, 3:45 ಆಗಿದೆ. ಅದಾದಮೇಲೆ ರೂಮ್ ಮಾಡಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಈ ಪಾರ್ಕ್ ಏನಿದೆ, ಈ ಪಾರ್ಕಲ್ಲೇ ಸ್ವಲ್ಪ ರೆಸ್ಟ್ ತಗೊಂಡು ಸ್ವಲ್ಪ ನೆರಳಲ್ಲಿ ಕೂತ್ಕೊಂಡು ಎಲ್ಲ ಫ್ರೆಶ್ ಆಗಿ ವಾಪಸ್ ಈಗ ಈ ಸನ್ಸೆಟ್ ಪಾಯಿಂಟ್ ಏನಿದೆ ಆ ಕಡೆ ಹೋಗ್ತಾ ಇದ್ದೇನೆ. ಬಟ್ ಆ ಕಡೆ ನೋಡಿ ಬೀಚ್, ಆ ಕಡೆ ಇರುವಂಥದ್ದು ಬೀಚ್ ಆಯಿತಾ. ಸೊ ಒಂದೊಳ್ಳೆ ಟೀ ಕುಡಿದ್ರೆ ಇಲ್ಲಿಂದ ಎಕ್ಸಾಕ್ಟ್ ಆದಂತಹ ನನ್ನ ಆಪೋಸಿಟಲ್ಲಿರುವಂತಹ ಹಾಯ್ ಸೊ ಎಕ್ಸಾಕ್ಟ್ಲಿ ನನ್ನ ಆಪೋಸಿಟಲ್ಲಿರುವಂತಹ ಈ ಸನ್ಸೆಟನ್ನು ನಾವು ನೋಡ್ಬೋದು. ನೋಡಿ ಹಾಗೆ ಇಲ್ಲಿ ಪರ್ಲ್ಸ್ ಎಲ್ಲ ಶೆಲ್ ಏನಿದೆ ಅದರಲ್ಲೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಸೊ ನಿಮಗೇನಾದರೂ ಯಾರಿಗಾದರೂ ಗಿಫ್ಟ್ ಮಾಡಬೇಕಂತಾದರೆ ಖಂಡಿತ ಕೊಂಡೋಗ್ಬೋದು. ಒಂದು ಟೀ ಕುಡಿಯೋದು ಬೆಟ್ರ ಅಂತ. ಹಾಯ್ ಸೊ ನೋಡಿ ರುದ್ರಾಕ್ಷ, ಇದು ಐಸ್ ಕ್ರೀಮ್, ಹಾಯ್. ಸೊ ಎಲ್ಲ ಉಂಟಿಲ್ಲಿ. ಸೊ ಬ್ಯಾಗ್ ಬೇಕಿದ್ರೆ ಬ್ಯಾಗ್. ಸೊ ಇವತ್ತು ವೀಕೆಂಡ್ ಆಗಿರೋ ಕಾರಣ, ಈಗ ವೀಕ್ ಡೇ ಆಗಿರೋ ಕಾರಣ ಅಷ್ಟೊಂದು ಜನ ಇಲ್ಲ ಅಂತ ಅಂದ್ಕೊಳ್ತೇನೆ. ಶಾಪಿಂಗ್ ಇದು ಕೂಡ ಅಷ್ಟಿಲ್ಲ. ಬಟ್ ವೀಕ್ ಡೇ ಅಲ್ಲಿ ಸುಮಾರು ಶಾಪಿಂಗ್ ಅಂಗಡಿಗಳಿರ್ಬೋದು. ಸನ್ಸೆಟ್ ವ್ಯೂ ಪಾಯಿಂಟ್, ಸನ್ಸೆಟ್, ಎಸ್ ಥ್ಯಾಂಕ್ ಯು. ಎತ್ತರ ದೂರ 1.2 ಕಿಲೋಮೀಟ್ರ್ ಅಂತೆ. ಸೊ ಹೋಗುವ ಅಲ್ಲಿಂದನೇ. ಮತ್ತು ರೈಲ್ವೆ ಸ್ಟೇಷನ್ ಕೂಡ ಉಂಟು ಮಧ್ಯದಲ್ಲಿ. ಇಲ್ಲಿ ಒಂದು ದೇವಸ್ಥಾನ ಕೂಡ ಉಂಟು, ಅದಕ್ಕೆ ಹೋಗಬೇಕಿತ್ತು. ಬಟ್ ಹೋಗ್ಲಿಕ್ಕೆ ಆಗ್ತದೆ ಇಲ್ವಾ ನೋಡುವ. ಒಂದಿನದಲ್ಲಿ ಎಲ್ಲನೂ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಟ್ರೈ ಮಾಡ್ತಾ ಇದ್ದೇನೆ, ಎಷ್ಟಾಗುತ್ತೆ ಅಷ್ಟು. ಸೊ ಇಂಥ ಟ್ರೈ ಮಧ್ಯದಲ್ಲಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಟ್ರೈ ಮಾಡಿ ಆಯಿತಾ. ಈ ಸಬ್ಸ್ಕ್ರೈಬ್ ಮಾಡಿದಾಗ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನನಗೆ ನೆನಪಿರ್ತಾರೆ ಯೂಟ್ಯೂಬಲ್ಲಿ. ಸೊ ಹಾಗಾಗಿ
ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಮ್ಮ ಹೊಸ ಹೊಸ ಕಂಟೆಂಟ್ಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಈ ದೇವಸ್ಥಾನಕ್ಕೆ ಹೋಗೋದು ದೊಡ್ಡದಲ್ಲ, ಆದರೆ ಬ್ಯಾಗ್ ಉಂಟಲ್ಲ, ಬ್ಯಾಗನ್ನು ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಈ ವಿವೇಕಾನಂದ ರಾಕ್ ಮೆಮೋರಿಯಲ್ ಏನುಂಟು ಅಲ್ಲಿ ನಮಗೆ ಬ್ಯಾಗ್ ಇಡಲಿಕ್ಕೆ ಒಂದು ಸಪ್ರೇಟ್ ಆದಂಥ ಸ್ಥಳ ಇತ್ತು. ಸೊ ಹಾಗಾಗಿ ಆರಾಮ್ಸೆ ಹೋಗಿ ಬರ್ಬೋದಿತ್ತು. ಸೊ ತಮಿಳ್ನಾಡು ನಾನು ಲಾಸ್ಟ್ ಟೈಮ್ ನಾನು ಕನ್ಯಾಕುಮಾರಿ ಬಂದಾಗ ಅಷ್ಟೊಂದು ಕ್ಲೀನ್ ಇರಲಿಲ್ಲ ಆಯಿತಾ. ಬಟ್ ಈ ಸಲ ತುಂಬ ಅಂದರೆ ತುಂಬ ಕ್ಲೀನ್ ಮಾಡಿದ್ದಾರೆ, ಯಾಕಂತ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ಮತ್ತು ಈ ಟೈಮಿಗೆ ತುಂಬ ಅಂದರೆ ತುಂಬ ವ್ಯತ್ಯಾಸ ಉಂಟು ಕನ್ಯಾಕುಮಾರಿಗೆ. ಸೊ ನೀವು ಕೂಡ ಟ್ರಾವೆಲ್ ಮಾಡಿ. ಕೆಲವರು ಎಣಿಸ್ತಾರೆ ಇಲ್ಲಿನ ಜನ ರ್ಯಾಶ್ ಇದ್ದಾರೆ, ತಮಿಳ್ ಜನ ರ್ಯಾಶ್ ಇದ್ದಾರೆ ಅಂತ. ಬಟ್ ಹಾಗೇನಿಲ್ಲ, ಎಲ್ಲರೂ ಒಳ್ಳೆಯವರೇ. ನಾವು ಇಲ್ಲಿ ಬಂದು ನೋಡಬೇಕಷ್ಟೇ. ಮಾತಾಡ್ತಾ ಸುಸ್ತಾಯಿತು. ಒಂದೊಳ್ಳೆ ಟೀ ಕುಡಿಯುವ, ಸರ್ಬತ್, ಒಂದು ಸ್ಟ್ರೀಟ್ ಫುಡ್ ಏನಾದರೂ ಟ್ರೈ ಮಾಡ್ಬೋದಿತ್ತು. ಬಟ್ ಈಗ ಟ್ರೈ ಮಾಡೋ ಸಿಚುವೇಷನಲ್ಲಿ ಇಲ್ಲ ನಾನು. ಆಮೇಲೆ ಅದು ಚಾನ್ಸ್ ಇದ್ದರೆ ಆಮೇಲೆ ಟ್ರೈ ಮಾಡುವ. ಮೊಬೈಲ್ ಕವರ್, ಟ್ಯಾಟೂ ಪ್ರಿಯರ್ ಅಂತಾದರೆ ಟ್ಯಾಟೂ ಕೂಡ ಹಾಕ್ಬೋದು. ಅಲ್ಲುಂಟು ಕುದುರೆ, ಡ್ರೈ ಫ್ರೂಟ್ಸ್, ಅದೆಲ್ಲ ಉಂಟು ಇಲ್ಲಿ. ಇಲ್ಲಿಂದ ವ್ಯೂ ಪಾಯಿಂಟ್ ಅಂತೆ, ಅಲ್ಲಿ ಮೇಲೆ ಒಂದು ವ್ಯೂ ಪಾಯಿಂಟ್ ಉಂಟು. ಬಟ್ ಈವ್ನಿಂಗ್ ಹೊತ್ತಲ್ಲಿ ಒಂದು ಟೀ ತುಂಬಾ ಎಸೆನ್ಷಿಯಲ್. ಆ ಟೀ ಕುಡಿದ ಮೇಲೆ ಎನರ್ಜಿ ಡ್ರಿಂಕೇ ಬೇಕಂತಿಲ್ಲ, ಆ ಟೀಯೇ ಎನರ್ಜಿ ಡ್ರಿಂಕ್ ನಮ್ಮೆಲ್ಲರ. ಹಾಗಾಗಿ ಟೀ ಕುಡಿಯುವ. ಒಂದು ಒಳ್ಳೆ ಟೀ ಎಲ್ಲಿದೆ ನೋಡ್ಕೊಂಬರೋಣ. ಸುಸ್ತಾಯಿತು. ಇವತ್ತು ನಮ್ಮ ಆ್ಯಕ್ಚುಲಿ ಈ ಟ್ರಿಪ್ನ ಡೇ 1 ಆಯಿತಾ. ಈ ಟ್ರಿಪ್ನ ಎಪಿಸೋಡಲ್ಲಿ ಡೇ 1 ಇದು. ಸೊ ಡೇ 2, ಡೇ 3, ಡೇ 4 ಅದೆಲ್ಲ ಬರ್ತಾ ಇರ್ತದೆ. ಹಾಗೆಯೇ ಮಿನಿ ವ್ಲಾಗ್ಸ್ ಕೂಡ ಬರ್ತದೆ ಡೇ 1, ಡೇ 2. ಸೊ ಅದನ್ನೆಲ್ಲ ನೋಡಬೇಕಂತ ಆದರೆ ಇನ್ಸ್ಟಾಗ್ರಾಮಲ್ಲಿ ಪರ್ಸನ್ ಅನ್ರೀಚಬಲ್ SK ಅಂತ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಬೆಳಿಗ್ಗೆ ಹೊತ್ತಲ್ಲಿ ಏನಾಯ್ತು ಅಂತ ಹೇಳಿದರೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ತ್ರಿವೇಂದ್ರಮ್ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ. ಸೊ ಆ್ಯಕ್ಚುಲಿ ಅಲ್ಲಿ ಒಬ್ಬರು ಪೊಲೀಸ್ ನನ್ನನ್ನು ನೋಡಿ ಹೇಳಿದರು ಇಲ್ಲಿ ವ್ಲಾಗ್ ಮಾಡುವಾಗಿಲ್ಲ ಹಾಗೆ ಹೀಗೆ ಅಂತ, ಯಾಕೆಂದರೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಅಂತ. ಬಟ್ ನಾನು ಹೇಳಿದೆ ನಾನು ನನ್ನ ವ್ಲಾಗ್ ಮಾಡ್ತಾಯಿದ್ದೇನೆ, ಅಂದರೆ ನನ್ನನ್ನು ತೋರಿಸ್ತಾ ಇದ್ದೇನೆ, ಬೇರೆ ಪಬ್ಲಿಕನ್ನು ತೋರಿಸ್ತಾ ಇಲ್ಲ ಅಂತ. ಬಟ್ ಅವರು ಹೇಳಿದರು ಹಾಗೆಲ್ಲ ಹೀಗೆ ಅಂತ ಎಕ್ಸ್ಪ್ಲೈನ್ ಮಾಡಿ ಕಳಿಸಿದರು. ಸೊ ಹಾಗಾಗಿ ನಾನು ಅಲ್ಲಿನ ವೀಡಿಯೋ ಮಾಡಲೇ ಇಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದದ್ದು ತ್ರಿವೇಂದ್ರಮಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಅವ್ರು ಹೇಳಿದ ಮೇಲೂ ನಾವು ಮಾಡಿದರೆ ಅದು ಸರಿ ಆಗೋದಿಲ್ಲ, ಯಾಕೆಂದರೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಅಂತೆಲ್ಲ. ಸೊ ಹಾಗಾಗಿ ಸೀದಾ ಬಂದು ನಮಗೆ ಕನ್ಯಾಕುಮಾರಿಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಒಂದು ಟೀ ಹುಡುಕ್ತಾ ಟೀಯೇ ಸಿಗಲಿಲ್ಲಲ್ಲ. ಸೊ ಏನೇನಿದ್ರು ನಾವು ಇಲ್ಲಿಂದ ಡೈರೆಕ್ಟಾಗಿ ಸನ್ಸೆಟ್ ವ್ಯೂ ಪಾಯಿಂಟ್ ಕಡೆ ಹೋಗಿ ಅಲ್ಲಿಂದ ಕಂಟಿನ್ಯೂ ಮಾಡುವ ಬನ್ನಿ. ಸೊ ಅಲ್ಲಿಂದ ಏನು ನಡ್ಕೊಂಡು ಬಂದೆ, ಅಲ್ಲಿಂದ ಇನ್ನೂ ನಡ್ಕೊಂಡು ಬರ್ತಿದ್ರೆ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಉಂಟಾಯ್ತಾ. ಸೊ ಹಾಗಾಗಿ ಒಂದು ಬಗ್ಗಿಯಲ್ಲಿ ಬರ್ಬೋದು ಅಥವಾ ಈ ಥರ ಆಟೋದಲ್ಲಿ ಬರ್ಬೋದು. ನನ್ನ ಜೊತೆ ಇಬ್ಬರು ಮುಂಬೈ ಫ್ರೆಂಡ್ಸ್ ಇದ್ದಾರೆ. ಹಾಯ್ ಬ್ರೋ. ಹಲೋ. ಹಾಯ್. ಸೊ ಅವ್ರ ಜೊತೆ ಸೇರಿ ನಾನು ಈ ಸನ್ಸೆಟ್ ಪಾಯಿಂಟ್ ಏನಿದೆ, ಎಂಡ್ ಪಾಯಿಂಟ್ ಏನಿದೆ, ಸೊ ಆ ಕಡೆ ಹೋಗ್ತಾ ಇದ್ದೇನೆ. ಸೊ ತುಂಬಾ ಅದ್ಭುತವಾಗಿರುವಂತಹ ಜಾಗ ಅಂತ ಇದು. ಬಟ್ ನನ್ನ ಮುಂದೆಗಡೆ ನೋಡಿ ಹೇಗಿದೆ ವ್ಯೂ ಅಂತ. ಖಂಡಿತ ನೀವು ಕನ್ಯಾಕುಮಾರಿ ಬಂದರೆ ಒಂದು ಸನ್ರೈಸ್ ಮಿಸ್ ಮಾಡಬಾರ್ದು. ಮತ್ತು ನಾನು ಆಗ ತೋರಿಸಿದಂತಹ ತಿರುವಳ್ಳೂರ್ ಸ್ಟ್ಯಾಚ್ಯೂ ಏನಿದೆ ಅಲ್ಲೂ ಕೂಡ ಮಿಸ್ ಮಾಡಬಾರ್ದು. ಹಾಗೆಯೇ ಸನ್ಸೆಟ್ ನೋಡಿ ನಿಮ್ಮ ದಿನವನ್ನು ಇಲ್ಲೇ ಎಂಡ್ ಮಾಡ್ಬೋದು. ಅದು ಬಿಟ್ಟು ಇಲ್ಲಿ ನೋಡುವಂಥದ್ದು ಜಾಸ್ತಿ ಏನಿಲ್ಲ. ಬಟ್ ಈ ಮೂರು ವಸ್ತುನ ನೀವು ಮಿಸ್ ಮಾಡಲೇಬಾರ್ದು ನಿಮ್ಮ ಕನ್ಯಾಕುಮಾರಿ ಟ್ರಿಪ್ಪಲ್ಲಿ ಅಂತ ಹೇಳ್ತಾ ಈಗ ನಾನು ಮಾತಾಡ್ತಾ ಸನ್ಸೆಟ್ ವ್ಯೂ ಪಾಯಿಂಟ್ ಕಡೆ ಬಂದ್ವಿ. ಸೊ ಸನ್ಸೆಟ್ ವ್ಯೂ ಪಾಯಿಂಟ್ ಯಾವ ಥರ ಇದೆ ನೋಡೋಣ ಬನ್ನಿ. ಸೊ ನೋಡಿ ಈಗ ನಾವೀಗ ಸನ್ಸೆಟ್ ಪಾಯಿಂಟಿಗೆ ಬಂದಿದ್ದೇವೆ. ಇನ್ನೇನು ಹಾಫ್ ಆನ್ ಅವರಲ್ಲಿ ಸನ್ಸೆಟ್ ಆಗ್ತದೆ. ಹಾಗೆಯೇ ಸುಮಾರು ಜನ ಇಲ್ಲಿ ಕಾಯ್ತಾ ಇದ್ದಾರೆ ಸನ್ಸೆಟ್ ನೋಡಲಿಕ್ಕೆ. ಸೊ ನಾವು ಕೂಡ ಅದರಲ್ಲಿ ಒಬ್ಬರು ಸನ್ಸೆಟ್ ನೋಡುವ, ಒಳ್ಳೆ ಪ್ಲೇಸ್ ಕೊಂಡು ಸನ್ಸೆಟ್ ನೋಡುವ. ಸೊ ಕನ್ಯಾಕುಮಾರಿ ತನಕ ಬಂದು ಸನ್ಸೆಟ್ ನೋಡೋದಿದ್ರೆ ಹೇಗೆ. ಸೊ ಹಾಗಾಗಿ ಇಲ್ಲಿ ಒಂದು ಒಳ್ಳೆ ಕಲ್ಲುಂಟು. ಈ ಕಲ್ಲಲ್ಲಿ ನಮ್ಮ ಬ್ಯಾಗನ್ನು ಇಟ್ಟು ಸನ್ಸೆಟ್ ನೋಡುವಂತಹ ಸಮಯ, ನಿಮಗೆ ಸನ್ಸೆಟ್ ತೋರಿಸುವಂತಹ ಸಮಯ. ಸೊ ತಡ ಮಾಡಿದೆ ನಮಗೆ ಏನೆಲ್ಲ ಕ್ಯಾಮರಾ ಸೆಟ್ಟಿಂಗ್ ಮಾಡಲಿಕ್ಕಿದೆ ಎಲ್ಲ ಕ್ಯಾಮರಾ ಸೆಟ್ಟಿಂಗ್ ಮಾಡಿ ಇಲ್ಲಿನ ಬ್ಯೂಟಿಫುಲ್ ಸನ್ಸೆಟನ್ನು ಎಂಜಾಯ್ ಮಾಡಿ ಇವತ್ತಿನ ದಿನವನ್ನು ಇಲ್ಲಿಗೆ ಎಂಡ್ ಮಾಡುವ. ಸೊ ನೀವೇನಾದರೂ ಕನ್ಯಾಕುಮಾರಿ ಬರೋದಂತಾದರೆ ಹೇಗೆ ಬರ್ಬೋದು, ಎಲ್ಲಿ ಸ್ಟೇ ಆಗ್ಬೋದು, ಯಾವುದೆಲ್ಲ ಜಾಗ ನೋಡ್ಬೋದು ಅಂತ ಸಪ್ರೇಟ್ ಐಟನರಿ ಹೇಗಿದ್ದರೂ ನಾನು ಮಾಡ್ತೇನೆ. ಸೊ ಅದನ್ನು ನೋಡಬೇಕಂತಾದರೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಪರ್ಸನ್ ಅನ್ರೀಚಬಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.
ಸೊ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಸೊ ಮನಾಲಿ ಲಾಸ್ಟ್ ಟೈಮ್ ಹೋಗಿದ್ದೆ, ಅದರದ್ದು ಕೂಡ ಮಾಡಿದ್ದೆ. ಸೊ ಇದು ಕೂಡ ನಿಮಗೆ ಮಾಡ್ತೇನೆ. ಸೊ ಈಸಿ ಆಗ್ತದೆ. ರಾಮೇಶ್ವರಂ ತುಂಬ ನೀವು ಪ್ಲ್ಯಾನ್ ಮಾಡಬೇಕಾಗಿಲ್ಲ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಕೊಡ್ತೇನೆ ಅಂತ ಹೇಳ್ದ. ಇಲ್ಲಿನ ಬ್ಯೂಟಿಫುಲ್ ಸನ್ಸೆಟ್ ನೋಡಿ. ಈ ಕನ್ಯಾಕುಮಾರಿಯ ಚಾಪ್ಟ್ರನ್ನು ಇಲ್ಲೇ ಎಂಡ್ ಮಾಡಿ ನಾಳೆ ಒಂದು ಹೊಸ ಜಾಗದಲ್ಲಿ ಸಿಗೋಣ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.